ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ರಾಜಮೌಳಿಯ ಬಾಹುಬಲಿ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಮೊದಲ ಸ್ಥಾನದಲ್ಲಿರುವ ಆಮಿರ್ ಖಾನ್ ಅಭಿನಯದ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಇನ್ನೇನು ಕೆಲವೇ ಹೆಜ್ಜೆಗಳು ಮಾತ್ರ ಪುಷ್ಪ 2 ಸಿನಿಮಾಗೆ ಬಾಕಿ ಇದೆ. ಹಾಗಾಗಿ ಈಗ ಪುಷ್ಪ 2 ಸಿನಿಮಾ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಒಂದು ಹೊಸ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ಪುಷ್ಪ 2 ಸಿನಿಮಾ ರಿಲೀಸ್ ಆಗಿ ಚಿತ್ರಮಂದಿರಗಳಲ್ಲಿ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ರಿಲೀಸ್ ಆಗಿ ಕೇವಲ 32 ದಿನಗಳಲ್ಲಿ 1831 ಕೋಟಿ ರೂಪಾಯಿಯನ್ನ ಕಲೆಕ್ಷನ್ ಮಾಡುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ. ಹೌದು, ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ರಾಜಮೌಳಿಯ ಬಾಹುಬಲಿ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಅದೇನಂದ್ರೆ 1811 ಕೋಟಿಯನ್ನ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡುವ ಮೂಲಕ ಬಾಹುಬಲಿ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿತ್ತು. ಈಗ 1831 ಕೋಟಿಯನ್ನ ಕಲೆಕ್ಷನ್ ಮಾಡುವ ಮೂಲಕ ಪುಷ್ಪ 2 ಸಿನಿಮಾ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಇನ್ನು ನಂಬರ್ 1 ಪ್ಲೇಸ್ ಅಲ್ಲಿರೋ ಅಂದ್ರೆ ಇಂಡಿಯನ್ ಸಿನಿಮಾದಲ್ಲೇ ಹೈಯೆಸ್ಟ್ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡಿರುವ ಸಿನಿಮಾಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ಆಮಿರ್ ಖಾನ್ ಅಭಿನಯದ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಇನ್ನೇನು ಕೆಲವೇ ಹೆಜ್ಜೆಗಳು ಮಾತ್ರ ಪುಷ್ಪ 2 ಸಿನಿಮಾಗೆ ಬಾಕಿ ಇದೆ. ಹಾಗಾಗಿ ಈಗ ಪುಷ್ಪ 2 ಸಿನಿಮಾ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಒಂದು ಹೊಸ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೌದು, ಅದೇನಂದ್ರೆ ಈಗ ಪುಷ್ಪ 2 ಸಿನಿಮಾ 3 ಗಂಟೆ 10 ನಿಮಿಷಗಳ ಕಾಲ ಪ್ರದರ್ಶನ ಕಾಣ್ತಿದೆ. ಇದಕ್ಕೆ ಈಗ 20 ನಿಮಿಷಗಳ ಕಾಲ ಹೆಚ್ಚುವರಿ ಸೀನ್ ಗಳನ್ನ ಆಡ್ ಮಾಡಲಾಗ್ತಿದೆ. ಇದೇ ಸಂಕ್ರಾಂತಿ ವಿಶೇಷವಾಗಿ ಜನವರಿ 11ರಿಂದ ಈಗ ಇರುವ ಪುಷ್ಪ 2 ಸಿನಿಮಾಗೆ ಇನ್ನು ಎಕ್ಸ್ಟ್ರಾ 20 ನಿಮಿಷಗಳ ಸೀನ್ ಗಳನ್ನ ಆಡ್ ಮಾಡಲಾಗ್ತಿದೆ. ಇದರಿಂದಾಗಿ ಇನ್ಮುಂದೆ ಪುಷ್ಪ 2 ಸಿನಿಮಾ 3 ಗಂಟೆ 30 ನಿಮಿಷಗಳ ಕಾಲ ಪ್ರದರ್ಶನಗೊಳ್ತಿದೆ. ಹಾಗಾಗಿ ವೀಕ್ಷಕರು ಕೂಡ ತಾವು ಇಷ್ಟಪಟ್ಟು ನೋಡಿದ ಪುಷ್ಪ 2 ಸಿನಿಮಾದಲ್ಲಿ ಇನ್ನು ಏನೆಲ್ಲ 20 ನಿಮಿಷಗಳ ಕಾಲದ ಸೀನ್ ಗಳನ್ನ ಆಡ್ ಮಾಡಿರ್ತಾರೆ, ಎಲ್ಲಿ ಯಾವ ದೃಶ್ಯಗಳನ್ನ ಆಡ್ ಮಾಡಿರ್ತಾರೆ ಅನ್ನೋ ಕುತೂಹಲಕ್ಕೆ ಮತ್ತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡ್ತಾರೆ. ಇದರಿಂದ ಸಿನಿಮಾದ ಕಲೆಕ್ಷನ್ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಸಿನಿಮಾ ತಂಡ ಪ್ಲಾನಿಂಗ್ ಮಾಡಿದೆ. ಇದನ್ನು ಸ್ವತಃ ಪುಷ್ಪ 2 ಸಿನಿಮಾದ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇನ್ಮುಂದೆ ಪುಷ್ಪ 2 ಸಿನಿಮಾ 3 ಗಂಟೆ 30 ನಿಮಿಷಗಳ ಕಾಲ ಪ್ರದರ್ಶನಗೊಳ್ಳುತ್ತೆ. ಇನ್ನು ಈಗಾಗಲೇ ಸಿನಿಮಾ ತಂಡ ಟಿಕೆಟ್ ದರವನ್ನ 1 to ಡಬಲ್ ಮಾಡಿ, ಅಂದ್ರೆ ಒಂದು ಟಿಕೆಟ್ಗೆ 2000 3000 ಈ ರೀತಿ ಮಾಡಿ ಬಾಹುಬಲಿ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲಾಗಿದೆ. ಈಗ ಸಿನಿಮಾದ ಡ್ಯೂರೇಷನ್ ಅನ್ನ 20 ನಿಮಿಷಗಳ ಕಾಲ ಹೆಚ್ಚಿಗೆ ಮಾಡಿ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಲು ಪ್ಲಾನಿಂಗ್ ಮಾಡಿದೆ. ಆದ್ರೆ ಒಂದಷ್ಟು ಜನ ಮಾತ್ರ ಈಗಾಗಲೇ ಒಂದ್ಸಾರಿ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿದೀವಿ, ಇನ್ನು ಉಳಿದ 20 ನಿಮಿಷಗಳ ಕಾಲ ಸಿನಿಮಾವನ್ನ ಈ ಸಿನಿಮಾ OTTಗೆ ಬಂದ ಮೇಲೆ ನೋಡೋಣ ಅಂತ ಕಾದು ಕುಳಿತಿದ್ದಾರೆ. ಆದ್ರೆ ಕೆಲವು ಹೆಚ್ಚು ಪ್ರೀತಿ ಇರೋ ಪ್ರೇಕ್ಷಕರು ಈ 20 ನಿಮಿಷಗಳ ಸೀನ್ ಅನ್ನು ನೋಡಲು ಕೂಡ ಚಿತ್ರಮಂದಿರಗಳಿಗೆ ಮುಗಿಬಿದ್ದು ಹೋದ್ರೆ ಅದಕ್ಕೆ ಅಚ್ಚರಿ ಪಡುವಂತದ್ದು ಕೂಡ ಏನೂ ಇಲ್ಲ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.